ನಮಸ್ಕಾರ. ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಯ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ. ಇವತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಪಾಳ್ಯದಲ್ಲೂ ಬದಲಾವಣೆಯ ಪರ್ವ ಮುಂದುವರಿತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆಗೆ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಶುಭಾಂಶು ಶುಕ್ಲಾ ಇವತ್ತು ವಾಪಸ್ ಮರಳಿ ಭೂಮಿಗೆ ಬರ್ತಾ ಇದ್ದಾರೆ. ಈ ಸುದ್ದಿಗಳ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ. ಇಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿಯಿಂದ ಉದ್ಘಾಟನೆ. ದ್ವೀಪವಾಸಿಗಳ ದಶಕಗಳ ವನವಾಸ ಕೊನೆಗೂ ಅಂತ್ಯ. ಕಾಂಗ್ರೆಸ್ ಉಸ್ತುವಾರಿ ಮತ್ತೆ ರಾಜ್ಯ ಪ್ರವಾಸ. ಸಚಿವರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್. ರಾಹುಲ್ ಮತ್ತು ಸಿದ್ದರಾಮಯ್ಯ ಭೇಟಿಗೆ ಟೈಮ್ ಫಿಕ್ಸ್. ಪದೇ ಪದೇ ವರಿಷ್ಠರ ಭೇಟಿಗೆ ಬರುವವರ ಮೇಲೆ ಗರಂ. ರಾಜ್ಯ ನಾಯಕರಿಗೆ ಹೈಕಮಾಂಡ್ನಿಂದ ಫುಲ್ ಕ್ಲಾಸ್. ಪಕ್ಷ ಸಂಘಟನೆ ಕಡೆ ಗಮನ ಕೊಡಿ ಅಂತ ಸೂಚನೆ. ರೈಲ್ವೆ ಬೋಗಿಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಪ್ಲಾನ್. ಪ್ರತಿ ಕೋಚ್ನಲ್ಲೂ 4 ಕ್ಯಾಮೆರಾ ಫಿಕ್ಸ್ ಮಾಡಲು ನಿರ್ಧಾರ. ಇತ್ತ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೆಚ್ಚಿನ ಲಗೇಜ್ ಸಾಗಿಸಲು ಅನುಮತಿ. ಇಂದು ಅಂತರಿಕ್ಷದಿಂದ ಶುಭಾಂಶು ಶುಕ್ಲಾ ಪ್ರಯಾಣ. ಸಂಜೆ ಐಎಸ್ಎಸ್ನಿಂದ 4:35ಕ್ಕೆ ಅನ್ಡಾಕಿಂಗ್ ಪ್ರಕ್ರಿಯೆ. 4 ಗಗನಯಾನಿಗಳು ನಾಳೆ ಭೂಮಿಗೆ ವಾಪಸ್.